ಹೇಗೆ ಅನಿಸ್ತಾ ಇದೆ ಆಡಿಯನ್ಸ್ ರಿಯಾಕ್ಷನ್? ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ಆಡಿಯನ್ಸ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟುಡೇ. ರಾಜ್ ಶೆಟ್ಟಿ ಅವರನ್ನ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ತುಂಬ ಇಷ್ಟ ಆಗಿದೆ, ಎಸ್ಪೆಷಲಿ ವಿಲನ್ ರೋಲ್ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಹೆಂಗೆ ಬಂತು ಥಾಟ್ ಇದೆ? ಕತೆ ಮಾಡಬೇಕಾದ್ರೆ ಒಂದು ಥಾಟ್ ಎಲ್ರಿಗೂ ಇರಲೇಬೇಕಲ್ಲ, ಒಂದು ಥಾಟ್ ಇಟ್ಕೊಂಡು ತಾನೇ ಕತೆ ಮಾಡೋದು. ಸೊ ಒಂದು ಥಾಟ್ ಇಟ್ಕೊಂಡು ಕತೆ ಮಾಡಿರೋದು, ಅಲ್ಲಿ ವಿಲನ್ ಪಾತ್ರ ಆಗಲಿ ಹೀರೋ ಪಾತ್ರ ಆಗಲಿ ಅದರಲ್ಲಿ ಬ್ಲೆಂಡ್ ಆಗಿರೋದು. ಸೊ ಈ ಥರ ಆ ವಿಲನ್ ಪಾತ್ರನೇ ಇದು ಬಂತು ಅಂತಲೇ ಸಿನಿಮಾ ಮಾಡಿಲ್ಲ, ಕತೆ ಮಾಡಿಕೊಂಡು ಎಲ್ಲ ಬ್ಲೆಂಡ್ ಆಗಿರೋದು. ಮೈಸೂರು ಪ್ರೀಮಿಯರ್ ಶೋಸ್ ಮತ್ತು ಬೆಂಗಳೂರಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆ್ಯಕ್ಚುಲಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತ ಒಳ್ಳೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನೋಡಿದವರೆಲ್ಲ ಇಷ್ಟಪಡ್ತಿದ್ದಾರೆ. ಯಾರು ನೋಡಿಲ್ವೋ ಅವರು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಒಂದು ಪಿಕ್ಚರ್ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ, ಇಷ್ಟ ಆಗುತ್ತೆ ನಿಮಗೆ. ಸ್ಕಿಜೋಫ್ರೇನಿಯಾ ಕಾನ್ಸೆಪ್ಟ್ ಹೇಳ್ಕೊಂಡು ಸಿನಿಮಾ ಮಾಡಿದ್ದೀರಾ. ಆ್ಯಕ್ಚುಲಿ ಹೆಂಗೆ ಬಂತು ಈ ಥಾಟ್ ನಿಮಗೆ? ಅದೇ ಸರ್, ಕತೆ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಥಾಟ್ ಇರಲೇಬೇಕು, ಯಾವುದೋ ಒಂದು ಪಾಯಿಂಟ್ ಇರಲೇಬೇಕು. ನನಗೊಂದು ಸ್ಪೆಷಲ್ ಅಂತ ಅನಿಸ್ತು, ಸೊ ಅದನ್ನು ಇಟ್ಕೊಂಡು ನಾನು ಕತೆ ಮಾಡಿದ್ದೀನಿ. ಸೊ ಜನಗಳು ಎಲ್ಲೆಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೋ ಅಲ್ಲೆಲ್ಲ ರಿಯಾಕ್ಟ್ ಮಾಡಿದಾರಾ? ನೀವು ಅಂದ್ಕೊಂಡಿರೋ ಜಾಗದಲ್ಲಿ ರಿಯಾಕ್ಟ್ ಮಾಡಿದಾರಾ ಹೇಗೆ? ಅಲ್ಲ, ನಾವು ಅಂದ್ಕೊಂಡಿರೋ ಜಾಗಕ್ಕಂತಲೂ ಎಕ್ಸ್ಟ್ರಾ ರಿಯಾಕ್ಟ್ ಮಾಡಿದ್ದಾರೆ. ನಾವು ಕೆಲವೊಂದು ಕಡೆ ಅಂದ್ಕೊಂಡೇ ಇರಲ್ಲ, ಆ ಜಾಗ ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಅದು ಇನ್ನೂ ಖುಷಿ ಕೊಡುತ್ತೆ ನಮಗೆ. ಡೆಬ್ಯೂ ಡೈರೆಕ್ಷನ್ ಕೂಡ ಅನ್ನಿಸ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಕೂಡ ಅನ್ನಿಸ್ತಾ ಇದೆ. ನಾನು ಡೈರೆಕ್ಷನ್ ಮಾಡೋ ಡೆಬ್ಯೂ ಇರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಮೀನ್ಸ್ ನಾನು ವರ್ಕ್ ಮಾಡಿರೋದು ಒಂದು 10 ವರ್ಷದಿಂದ ಇದೆ. ನಮ್ಮ ಜೋಗಿ ಪ್ರೇಮ್ ಸರ್ ಆಗಲಿ, ನಮ್ಮ ಗುರುಗಳು, ಅವ್ರ ಜೊತೆ ಎಷ್ಟು ದಿನ ಬಂದಿದ್ದೀನಲ್ಲ, ಆ ಒಂದು ಎಕ್ಸ್ಪೀರಿಯನ್ಸೇ ನನಗೆ ಇಲ್ಲಿಗೆ ಕರ್ಕೊಂಡು. ಬೆಸ್ಟ್ ಕಾಂಪ್ಲಿಮೆಂಟ್ ನಿಮ್ಮ ಸಿನಿಮಾಗೆ ನಿಮಗೆ ಏನು ಸಿಕ್ತು? ಪಿಕ್ಚರ್ ಚೆನ್ನಾಗಿ ಬಂದು ಇವಾಗ ಆಡಿಯನ್ಸ್ ಮಾತಾಡ್ತಾರೆ, ಅದೇ ಬೆಸ್ಟ್ ಕಾಂಪ್ಲಿಮೆಂಟ್ ನೀವು ಹೇಳ್ತಿರೋದು. ಜನಗಳು ಇನ್ನೂ ಬರಬೇಕು. ಆ್ಯಕ್ಚುಲಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಖಂಡಿತವಾಗ್ಲೂ ಬರ್ತಾರೆ, ಬರೋ ನಂಬಿಕೆ, ಬರ್ತಾರೆ ಅನ್ನೋ ನಂಬಿಕೆ ಇದೆ. ರಿಪೋರ್ಟ್ ಚೆನ್ನಾಗಿರೋದ್ರಿಂದ ಬಂದೇ ಬರ್ತಾರೆ. ಸೊ ಬರಲಿ, ಬಂದು ಎಲ್ಲರೂ ಪಿಕ್ಚರ್ ನೋಡಲಿ ಅಂತ ಅಷ್ಟೇ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಕ್ಕತ್ತಾಗಿದೆ ಮೇಡಮ್. ಅವ್ರ ಡಬಲ್ ಆ್ಯಕ್ಟಿಂಗ್ ಇದೆಯಲ್ಲ, ವಿಲನ್ ಅವ್ರದ್ದೇ ಮೇಡಮ್, ಸೂಪರ್, ನೆಕ್ಸ್ಟ್ ಲೆವೆಲ್. ಜನ ನೋಡೋಕೆ ಮೋಸನೇ ಇಲ್ಲ, ಸೂಪರ್ ಸಿನಿಮಾ. ನೈಸ್ ಸೂಪರ್ ಆಗಿದೆ ಸರ್. ಮೂವಿ ಡಿಫ್ರೆಂಟ್ ಆಗಿದೆ, ಆರ್ ಮೂವಿ. ರಾಜ್ ಶೆಟ್ಟಿ ಸರ್ ಮತ್ತೆ ವಿಲ್ಲನ್ ಇಬ್ರು ಒಂಥರ ಡಿಫ್ರೆಂಟ್ ಆಗಿದೆ. ತುಂಬಾ ಅವರಿಬ್ರು ಕಾಳಗ ಚೆನ್ನಾಗಿದೆ. ಅವ್ರಿಗೆ ಡಬಲ್ ಬಂದ್ಬಿಟ್ಟಿದ್ದಾರೆ. ಹೌದು ಫ್ಯಾನ್ ಅಲ್ಲಿ ಹೌದು, ಹೇಗೆ ಇಷ್ಟ ಆಯ್ತು ಸಿನಿಮಾ? ಚೆನ್ನಾಗಿದೆ. ತುಂಬ ಏನು ಇಷ್ಟ ಆಯ್ತು? ಚೆನ್ನಾಗಿದೆ, ಏನು ಇಷ್ಟ ಆಯ್ತು? ತುಂಬ ಚೆನ್ನಾಗಿದೆ ರೀ. ಇಲ್ಲ, ರಾಜ್ ಶೆಟ್ಟಿ ಅವರು ಫಿಲ್ಮನೇ ನಮಗೆ ಇಂಟ್ರೆಸ್ಟ್. ಭಾಳ ಚೆನ್ನಾಗಿದೆ, ಡೈರೆಕ್ಷನು ಚೆನ್ನಾಗಿದೆ, ತುಂಬ ಇಷ್ಟ. ಆ್ಯಕ್ಟಿಂಗ್ ಇಷ್ಟ ಆಯ್ತಾ? ಆ್ಯಕ್ಟಿಂಗ್ ಭಯಂಕರ ಇಷ್ಟ. ಸಸ್ಪೆನ್ಸ್ ಇದೆಯಲ್ಲ, ಭಾಳ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಸೊ ಥ್ರಿಲ್ಲರ್ ಏನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ಸಖತ್ತಾಗಿದೆ ಆ್ಯಕ್ಚುಲಿ. ನಾನು ರೀಸೆಂಟ್ ಟೈಮ್ಸಲ್ಲಿ ನೋಡಿರೋ ದಿ ಬೆಸ್ಟ್ ಥ್ರಿಲ್ಲರ್ ಸರ್. ಎಂಗೇಜ್ ಸಿನಿಮಾದಲ್ಲಿ ಫುಲ್ ಎತ್ತಿದ್ದೀರಾ? ಫುಲ್ ಲೆಂತ್ ಇದ್ದೀನಿ ಅಂದರೆ ಫುಲ್ ಲೆಂತ್ ಇದ್ದೀನಿ ಅನ್ನೋದು ಬಿಟ್ಟು ಸಿನಿಮಾ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಗೂಸ್ ಬಂಪ್ಸ್, ಅದು ನೆಕ್ಸ್ಟ್ ಲೆವೆಲ್. ಮ್ಯೂಸಿಕ್ ಹೆಂಗೆ ಹಿಡಿದು ಕೂರಿಸುತ್ತೆ ಅಂದರೆ ಸಖತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಆಮೇಲೆ ಅಂದರೆ ನಮ್ಮ ಪಾತ್ರನೂ ಅಷ್ಟೇ ತುಂಬ ಜನಕ್ಕೆ ತುಂಬ ಕನೆಕ್ಟ್ ಆಗ್ತಾ ಇದೆ. ಇಂಥ ಅದ್ಭುತವಾಗಿರೋ ಸಿನಿಮಾದಲ್ಲಿ ನಮಗೆ ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ವೀಕ್ ನಮ್ದು ಅಮೃತಾಂಜನ್ ಹಿಟ್ ಆಯಿತು, ಈ ವೀಕ್ ರಕ್ಕಸಪ್ರದಳು ಹಿಟ್ಟು. ಅಂದರೆ ಬ್ಯಾಕ್ ಟು ಬ್ಯಾಕ್ 8 ಸಿನಿಮಾಗಳಲ್ಲಿ ಅವಕಾಶ ಸಿಗ್ತಾಯಿದೆ. ಅಂದರೆ ಅವಕಾಶ ಸಿಕ್ಕಿರೋ ಸಿನಿಮಾದಲ್ಲಿ 2 ಕಂಟಿನ್ಯೂಸ್ ಆಗಿ ಹಿಟ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ ಸರ್. ಆ್ಯಕ್ಚುಲಿ ರಕ್ಕಸಪ್ರದಳು ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್. ರಾಜ್ ಶೆಟ್ಟಿ ಹೊಸ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೌದು, ಯಾರು ಹೌದು. ಎಕ್ಸ್ಪೆಕ್ಟ್ ಮಾಡಿರೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಹೌದು, ಹೌದು. ಹೇಗೆ ಅನಿಸ್ತು ನಿಮಗೆ? ಸರ್ ಅವ್ರ ಜೊತೆ ನಾವು ಕಾಣಿಸ್ಕೊಂಡಿದ್ದೀವಲ್ಲ, ಅದು ನಮ್ಮ ಅದೃಷ್ಟ ಅಲ್ವಾ. ಅದನ್ನು ನೆಕ್ಸ್ಟ್ ಲೆವೆಲ್ ಇದೆ ಸರ್ ಸಿನಿಮಾ. ಥ್ರಿಲ್ಲರ್, ನಾನು ಹೇಳಿದ್ನಲ್ಲ, ರೀಸೆಂಟ್ ಟೈಮ್ಸಲ್ಲಿ ಬಂದಿರೋ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ. ಸರ್ಪ್ರೈಸ್ ಕ್ಯಾರೆಕ್ಟರ್ ಇನ್ನೂ ರಿವೀಲ್ ಆಗಲಿಲ್ಲ ಎಲ್ಲೂ ಕೂಡ. ಸಿನಿಮಾ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮಗೆ ಮೈಂಡಿಂದ ಹೋಗೋದೇ ಇಲ್ಲ. ರಾತ್ರಿ ಮಲಗಿದಾಗಲೂ ಬಂದು ಕಾಡುತ್ತೆ ಆ ಕ್ಯಾರೆಕ್ಟ್ರು. ನನಗೆ ಕಾಡುತ್ತೆ 100%. ಇವಾಗ ನೋಡ್ಬಿಟ್ಟಿದ್ದೀನಲ್ಲ ಆ ಥಿಯೇಟ್ರಲ್ಲಿ, ಈ ಸೌಂಡಲ್ಲಿ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅನಿರುದ್ಧ್ ಭಟ್ ಅವರು ನನ್ನ ಫ್ರೆಂಡ್ ಆ್ಯಕ್ಚುಲಿ, ಸಕ್ಕದಾಗಿ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್, ನೆಕ್ಸ್ಟ್ ಲೆವೆಲ್ ಅವರು ಸಕ್ಕದಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಸಸ್ಪೆನ್ಸ್ ಇಷ್ಟ ಆಯಿತು, ಚೆನ್ನಾಗಿದೆ, ಒಳ್ಳೆ ಮೂವಿ, ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ ಸರ್. ಮೂವಿ ಚೆನ್ನಾಗಿದೆ, ಎಲ್ಲ ಸಸ್ಪೆನ್ಸ್ ಆಗಿದೆ. ಸಸ್ಪೆನ್ಸ್ ಏನಂತಾನೆ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ ಫಿಲಮ್, ಮೂವಿ ಚೆನ್ನಾಗಿ, ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ವಿಲನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ವಿಲನ್ ತುಂಬ ಅಂದರೆ ಸಖತ್ತಾಗಿ ಬಂದಿದೆ. ವಿಲನ್ ಆ್ಯಕ್ಟಿಂಗ್ ಸಖತ್ತಾಗಿದೆ. ಎಲ್ಲ ನೋಡುವಂಥ ಫಿಲಮು, ಮೂವಿ ಎಲ್ಲರೂ ಬಂದು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ ಸರ್, ಸೂಪರ್ ಮೂವಿ, ಚೆನ್ನಾಗಿದೆ ಸರ್. ಏನು ಒಂದು ಸ್ವಲ್ಪ ಯಾಕಡೆ ಅಲಗಡಂಗೆ ಇರ್ತದೆ, ಆರಾಮಾಗಿ ನೋಡ್ಬೋದು. ಲಾಸ್ಟ್ವರೆಗೂ ಸಸ್ಪೆನ್ಸ್ ಏನಾಗುತ್ತೆ ಅದು ಸಸ್ಪೆನ್ಸೇ ಗೊತ್ತಾಗಲ್ಲ. ಅದು ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಸರ್ ರಕ್ಕಸಪ್ರದಳು ಸಿನಿಮಾ ಫಸ್ಟ್ ನೋಡಿದ್ದೀರಾ? ನೀವು ಕೂಡ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದ್ದೀರಾ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಬ್ರದರ್. ಯಾಕೆ ಅಂದರೆ ಒಂದು ಆರ್ ಸಿನಿಮಾದಲ್ಲಿ
ಒಂದು ಕ್ಯಾರೆಕ್ಟರ್ಗಳು ಮಾಡೋದೇ ಒಂದು ಕಷ್ಟ. ಯಾಕೆಂದರೆ ಹಾರರ್ ಸಿನಿಮಾದಲ್ಲಿ ಯಾರ ಟ್ವಿಸ್ಟ್ ಎಲ್ಲೆಲ್ಲಿದೆ, ಯಾರಿಂದ ಟ್ವಿಸ್ಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿರಲ್ಲ. ಬಟ್ ಹಂಗೆ ನಮ್ಮ ರವಿ ಸಾರಂಗ ಸರು ಒಂದು ಕ್ಲೂ ಕೊಡ್ದಂಗೆ ಸಸ್ಪೆನ್ಸಲ್ಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಇಂಟರ್ವಲ್ ಬ್ಲಾಕ್ ಬಂದ್ರೂ ವಿಲನ್ ಯಾರು ಅಂತಲೇ ಗೊತ್ತಾಗಲ್ಲ. ಆದರೆ ಕ್ಲೈಮ್ಯಾಕ್ಸಲ್ಲಂತೂ ಅದ್ಭುತ ನಟ ಅನಿರುದ್ಧು. ಖುಷಿ ಆಗ್ತಿದೆ, ನನಗಂತೂ ತುಂಬ ಖುಷಿ. ಯಾಕೆಂದರೆ ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಏನೋ ತುಂಬ ಮಾಡಿದ್ದೀವಿ. ಬಟ್ ಏನಂದರೆ ಇದು ನಮ್ಮ ಪ್ರೇಮ್ ಸರು, ರಕ್ಷಿತಾ ಮೇಡಮು ರೆಫರ್ ಮಾಡಿ ನಮ್ಮ ಗೌರವ್ ಶೆಟ್ಟಿನ ನನ್ನನ್ನು ಈ ಸಿನಿಮಾದಲ್ಲಿ ಒಂದ್ಸಲಿ ಕರೆಸಿ ಮಾತಾಡಿ ಅಂತೇಳಿ ಇದು ಅವಕಾಶ ಸಿಕ್ಕಿರೋದು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದ್ಸಲಿ ಹೇಳ್ತೀನಿ, ಬ್ರದರ್ ನೀವೇನಾದರೂ ಪೈರಸಿ ವಿಡಿಯೋ ಸಿಕ್ಕಿ ನೀವು ಒಬ್ಬರೇ ನೋಡ್ತೀನಿ ಅನ್ನೋದು ಇದ್ದರೆ ಖಂಡಿತವಾಗ್ಲೂ ನೋಡಬೇಡಿ. ಯಾಕೆಂದರೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಫೀಲ್ ಮಾಡ್ಕೊಂಡು ನೋಡಿದ್ರೆ ಅಕ್ಕಪಕ್ಕದಲ್ಲಿ ಎಷ್ಟು ಜನ, ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಭಯ ಇರುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ನೀವು ಬನ್ನಿ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನಮ್ಮಂಥ ಸಹ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಮೇನ್ ಇಂಪಾರ್ಟೆಂಟ್, ಕಲಾವಿದರನ್ನ ಇಲ್ಲಿವರೆಗೂ ಬಂದಿದ್ದೀರಾ. ಇನ್ನು ಬೆಳ್ಳಿ ಪರದೆ ಮೇಲೆ ಬಂದಿರೋದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಸೂಪರ್ ಆಗಿದೆ ಅನಿಸ್ತು ಸರ್. ಒಂದೊಂದು ಮಿನಿಟು ಗೂಸ್ ಬಂಪ್ಸು. ಏನಾಗುತ್ತೆ ಅಂತ ನಾವು ಹೇಳ್ತಾರಲ್ಲ, ಮಲಯಾಳಂ ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ತಿದ್ವಿ. ಯಾಕೆ ಮಲಯಾಳಂ ನೋಡಬೇಕು? ಒಂದ್ಸಲಿ ಕನ್ನಡದಲ್ಲೂ ಮಾಡಿದ್ದಾರೆ, ಒಂದ್ಸಲಿ ನೋಡಿ ಸರ್. ಅವ್ರು ಸೂಪರ್ ಸರ್. ಅವ್ರ ಬಗ್ಗೆ ಮಾತಾಡೋದಕ್ಕೆ ಏನು ವರ್ಡ್ಸೇ ಇಲ್ಲ. ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಹೌದು ಸರ್. ಏನಾಗುತ್ತೆ ಅಂತ ಲಾಸ್ಟ್ ಗಂಟನೂ ನಿಲ್ಲಿಸ್ತಾರೆ. ಏನಾಗ್ಬೋದು ಸರ್? ವಿಲನ್ ಅಂತೂ ಸೂಪರಾಗಿ ಮಾಡಿದ್ದಾರೆ. ಹನಿ ಅಂತ ಸಕ್ಕತ್ತಾಗಿ ಮಾಡಿದ್ದಾರೆ ಸರ್. ಆರಾಮಾಗಿ ಸರ್. ಪ್ಯೂರ್ಲಿ ಫ್ಯಾಮಿಲಿ ನೋಡೋ ಸಿನಿಮಾ ಸರ್. ಪ್ಯೂರ್ಲಿ ಏನು ಆ ಥರದ್ದು ಮುಜುಗರನೇ ಇಲ್ಲ ಫ್ಯಾಮಿಲಿ ನೋಡೋದಕ್ಕೆ. ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಅಂದರೆ ತುಂಬ ಖುಷಿ ಕೊಡ್ತು. ಅಂದರೆ ಎಕ್ಸೈಟ್ಮೆಂಟು ಇತ್ತು, ಭಯನೂ ಆಯಿತು. ಫುಲ್ ಕ್ಯೂರಿಯಾಸಿಟಿ ಇದ್ದೆ. ಅಂದರೆ ಎಲ್ಲರೂ ಚೆನ್ನಾಗಿ ಮಾಡಿದೆ ಅಂತಿದ್ರು. ಹಾಂ, ತುಂಬ ಖುಷಿ ಆಯಿತು. ರಾಜ್ಬಿ ಶೆಟ್ಟಿ ಸರ್, ಅನಿರುದ್ಧ್ ಅಣ್ಣ. ಹಾಂ, ಇಲ್ಲ. ತುಂಬ ಖುಷಿ ಆಯಿತು. ಸೊ ಫಸ್ಟ್ ಆಫ್ ಆಲ್ ಗಾಂಧಿ ಅಣ್ಣನ ಥ್ಯಾಂಕ್ಸ್ ಹೇಳಬೇಕು. ಗಾಂಧಿ ಅನ್ನೋ ಅಮ್ಮ ಸ್ಟೇಟಸ್ ಹಾಕ್ಕೊಂಡು ಗಾಂಧಿ ಅಣ್ಣ ಅದನ್ನು ಇದು ಸ್ಟೇಟಸ್ ನೋಡಿ ಶಿವು ಅಣ್ಣನನ್ನು ಸೆಲೆಕ್ಟ್ ಮಾಡಿದ್ದು. ಸೊ ರವಿ ಸರ್ನನ್ನು ಓಕೆ ಮಾಡಿದ್ರು. ನೋಡಿದೆ, ಇವಾಗಲೇ ನೋಡಿದೆ. ತುಂಬ ಚೆನ್ನಾಗಿದೆ. ನಿಮಗೆ ಫಸ್ಟ್ ಹಾಫ್ ಸ್ಟಾರ್ಟ್ ಆದಾಗ ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಅಂದರೆ ಒಂದು ರೇಂಜಿಗೆ ಸ್ಟಾರ್ಟ್ ಆಯಿತು. ಫಸ್ಟ್ ಹಾಫ್ ಮುಗಿದ್ಮೇಲೆ ತುಂಬ ಚೆನ್ನಾಗೋಯ್ತು. ಸೆಕೆಂಡ್ ಹಾಫ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ರೀತಿ ಚೆನ್ನಾಗಿ ಬಂದಿದೆ. ಥ್ರಿಲ್ಲಿಂಗ್ ಆಗಿದೆ, ಎಂಗೇಜಿಂಗ್ ಆಗಿದೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ, ನೈಸ್ವಾಗಿ ಮಾಡಿದೆ. ಇದರಲ್ಲಿ ಯಾವ ರೋಲ್ ಇಷ್ಟ ಅಂತ ಹೇಳಕ್ಕೆ ಬರೋಲ್ಲ. ಡೈರೆಕ್ಟರ್ ರೋಲ್ ತುಂಬ ಇಷ್ಟ ಆಯ್ತು ನನಗೆ. ಮ್ಯೂಸಿಕ್ ಡೈರೆಕ್ಟರ್ ರೋಲ್ ತುಂಬ ಇಷ್ಟ ಆಯಿತು. ಇನ್ನು ಮಿಕ್ಕಿರೋರು 100% ಫ್ಯಾಮಿಲಿ ನೋಡ್ಬೋದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ತುಂಬ ಇಷ್ಟ ಆಯಿತು. ರಕ್ಕಸಪುರದೊಳಗೆ ತುಂಬ ಇಷ್ಟ ಆಯಿತು. ಹೆವಿ ಟ್ವಿಸ್ಟ್ ಇಟ್ಟಿದ್ದಾರೆ. ನಾವೇನೋ ಒಂದು ಆಗುತ್ತೆ ಅನ್ಕೋತೀವಿ, ಅದು ಇನ್ನೇನೂ ಆಗುತ್ತೆ. ಹೆವಿ ಟ್ವಿಸ್ಟ್ ಇದೆ. ಹಾರರ್ ಮೂವಿ ಥರ ಕನೆಕ್ಟ್ ಆಗುತ್ತೆ. ಎಲ್ಲರೂ ಹಾರರ್ ಮೂವಿ ಇಷ್ಟಪಡೋರು ಬಂದು ನೋಡ್ಬೋದು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ. ನನಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 100% ಸರ್. ನಾವು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಇದು ಎಕ್ಸ್ಪೆಕ್ಟ್ ಮಾಡದೇ ಇರೋದು. ನಾವು ಏನೋ ಅನ್ಕೊತೀವಿ, ಇನ್ನೊಂದು ಹೆವಿ ಟ್ವಿಸ್ಟ್ ಇಟ್ಟಿದ್ದಾರೆ. ಈ ಥರ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ನೋಡಿಲ್ಲ. ಆ ಥರ ಇದೆ. ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ ಅವರ ಆ್ಯಕ್ಟಿಂಗು. ನಾವು ಮುಂಚೆ ಮೂವಿಲೂ ನೋಡ್ಕೊಂಡು ಬಂದಿದ್ದೀವಿ. ಅವರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲು. ಮತ್ತು ಇದರಲ್ಲಿ ಗೌರವ್ ಶೆಟ್ಟಿ ಇದ್ದಾರೆ. ಹೀರೋಯಿನ್ಸ್ ಎಲ್ಲ ಹೊಸಬ್ರು ಅಂತಾರೆ, ಬಟ್ ಯಾರು ಹೊಸಬ್ರು ಅನ್ಸಲ್ಲ. ಹುಡುಗಿ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಾಸ್ಟಲ್ಲಿ ವಿಲನ್ ಕ್ಯಾರೆಕ್ಟರ್ ಅಂತೂ ನೆಕ್ಸ್ಟ್ ಲೆವೆಲು. ಅವರು ನಾನು ಮೂವಿ ನೋಡಿಲ್ಲ, ಮುಂಚೆ ಮಾಡಿದಾರೋ ಇಲ್ವೋ, ಬಟ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ವಿಲನ್ ಕ್ಯಾರೆಕ್ಟ್ರು. ಓವರಾಲ್ ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ರಕ್ಕಸಪುರ ಅನ್ನುವಂಥ ಒಂದು ಅದ್ಭುತವಾದಂಥ ಸಿನಿಮಾ ನೋಡ್ಕೊಬಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ಒಂದು ವಾರದಿಂದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಿದೆ.
ಅದನ್ನೆಲ್ಲ ಬಿಟ್ಟು ಇವತ್ತು ಈ ಒಂದು ಸಿನಿಮಾ ನೋಡೋಕೆ ಬಂದಿದ್ದೀನಿ ಅಂತಂದರೆ ಮುಖ್ಯ ಕಾರಣ ರಾಜ್ ಬಿ ಶೆಟ್ಟರ ಒಂದು ನಟನೆ. ಅವರ ನಟನೆಯಲ್ಲಿ ಕಲಿಯುವಂಥ ವಿಚಾರಗಳು ಭಾಳಷ್ಟಿದೆ. ಆ್ಯಂಡ್ ಅವರ ಪಾತ್ರ ಇದರಲ್ಲಿ ಭಾಳ ವಿಭಿನ್ನ. ನಾವು ಹಿಂದೆ ಈ ಫುಲ್ ಆ ಶೆಟ್ಟಿ ಗ್ಯಾಂಗಲ್ಲಿ ಪೊಲೀಸ್ ಪಾತ್ರ ಅಂತಂದರೆ ಪ್ರಮೋದ್ ಶೆಟ್ರು ಅಂತ ನಾವೆಲ್ಲರೂ ಹೇಳ್ತಾ ಇದ್ವಿ. ಬಟ್ ಇವತ್ತು ಆ ಪೊಲೀಸ್ ವೇರನ್ನು ಹಾಕ್ಕೊಳ್ದೇನೆ ಪ್ರಮೋದ್ ಶೆಟ್ರನ್ನೂ ಮೀರಿಸೋ ರೀತಿಯಲ್ಲಿ ರಾಜ್ ಶೆಟ್ರು ನಟನೆ ಮಾಡಿದ್ದಾರೆ ಅಂದರೆ ತಪ್ಪೇ ಇಲ್ಲ. ಭಾಳ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಒಂದು ಸಿನಿಮಾ ಅಂತ ನೋಡಿದಾಗ ಅದರ ಸಾರಾಂಶ ಏನು ಅಂತ ಕೇಳ್ತಾ ಹೋಗ್ತೀವಿ. ಬಟ್ ಈ ಸಿನಿಮಾದ ಸಾರಾಂಶ ನಾನು ಒಂದೇ ಲೈನಲ್ಲಿ ಹೇಳ್ತೀನಿ, ಮುಳ್ಳನ್ನು ನಾವು ಯಾವಾಗಲೂ ಮುಳ್ಳಿನಿಂದನೇ ತೆಗಿಬೇಕಂತೆ. ಯಾಕೆ ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು ಅನ್ನುವಂಥದ್ದನ್ನು ನೀವು ಸಿನಿಮಾದ ನೋಡಿ ಆ ಎಂಡ್ ಮೊಮೆಂಟಲ್ಲಿ ಏನು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದನ್ನು ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇನ್ನೊಂದು ವಿಚಾರ ಏನಂತಂದರೆ, ಸಿನಿಮಾದಲ್ಲಿ ಹಲವು ಹೊಸ ಕಲಾವಿದರಿಗೆ ಅವಕಾಶ ಸಿಕ್ಕಿದೆ. ಅದ್ಯಾರು ಹುಚ್ಚಿರ್ತರ ಒಂದು ಅಣ್ಣ ತಮ್ಮನ ಪಾತ್ರವನ್ನು ಮಾಡಿದ್ದಾರೆ. ಆ ವ್ಯಕ್ತಿ ಅಂತೂ ಭಾಳ ಅದ್ಭುತವಾಗಿ ಶಿಫ್ಟ್ ಆಫ್ ದ ಕ್ಯಾರೆಕ್ಟರ್ ಅಂತಾರಲ್ಲ ಒಂದು ನಟನೆಯಲ್ಲಿ, ಅದನ್ನು ಭಾಳ ಅದ್ಭುತವಾಗಿ ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ನಿರ್ದೇಶನ ಸಹ ಭಾಳ ಅದ್ಭುತವಾಗಿ ಬಂದಿದೆ. ರಕ್ಕಸಪುರ ಆ ಒಂದು ಟೈಟಲ್ ಕೇಳಿದ್ರೆ ಏನಿದು ಅನ್ನುವಂಥ ಎಕ್ಸೈಟ್ಮೆಂಟ್ ಎಲ್ರಿಗೂ ಇರುತ್ತೆ. ಬಟ್ ಕೊನೆಯದಾಗಿ ಆ ಒಂದು ಏನಂತಾರೆ ಬ್ಲಡ್ ಮಾರ್ಕ್ ಹಾಕ್ಬಿಟ್ಟು ಇಡೀ ಸಿನಿಮಾವನ್ನು ಎಂಡ್ ಮಾಡಿದ್ದಾರೆ. ನಮ್ಮೆಲ್ಲರ ಕ್ಯೂರಿಯಾಸಿಟಿ ಏನಂದರೆ ಪಾರ್ಟ್ 2 ಯಾವ ರೀತಿ ತಗೊಂಡು ಹೋಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ವೀಕ್ಷಕರಿಗೆ ತಂದಿಟ್ಟಿದ್ದಾರೆ. ಅದು ಒಬ್ಬ ಅದ್ಭುತವಾದಂಥ ನಿರ್ದೇಶಕನ ಒಂದು ಕಲೆ. ಆ್ಯಂಡ್ ರಾಜ್ ಶೆಟ್ರ ನಟನೆಗೆ ಬೇರೆ ಏನು, ಐ ಆಮ್ ಸ್ಪೀಚ್ಲೆಸ್ ರಾಜಣ್ಣ. ಆ್ಯಂಡ್ ಒಂದು ಕೊನೆ ಮಾತು ಹೇಳೋದೇನೆಂದರೆ, ದಯವಿಟ್ಟು ಈ ಪೈರಸಿ ಅಯ್ಯೋ ಫಿಲಮ್ಮು ಅಮೆಝಾನಲ್ಲಿ ಬಂದರೆ ನೋಡ್ಬೋದು, ಅದನ್ನು ಬಿಟ್ಟು ಒಂದು ಕನ್ನಡದ ಚಿತ್ರದ ಅಭಿಮಾನಿಯಾಗಿ, ಕನ್ನಡಾಭಿಮಾನಿಯಾಗಿ ಒಂದು ಕನ್ನಡ ಚಿತ್ರವನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ನೀವು ರಾಜ್ ಶೆಟ್ರ ನಟನೆಯಿಂದ 100% ಭಾಳ ಎಲಿಮೆಂಟ್ಸನ್ನು ಕಲಿತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ತುಂಬ ಖುಷಿ ಆಯಿತು. ಅವ್ರ ಒಂದೊಂದು ವಿಷಲು, ಅವ್ರ ಒಂದೊಂದು ರೆಸ್ಪಾನ್ಸ್ ಕೂಡ ನಮಗೆ ಕೌಂಟ್ ಆಗೇ ಆಗುತ್ತೆ. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ಅಥವಾ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ನಾವು ಅಷ್ಟೇ ಅಲ್ವಾ ಎಕ್ಸ್ಪೆಕ್ಟ್ ಮಾಡೋದು ಸರ್. ಜನಗಳು ಖುಷಿ ಪಡೋದು, ಜನಗಳಿಗೆ ಎಕ್ಸೈಟ್ಮೆಂಟ್ ಕೊಡೋದು, ಜನಗಳಿಗೆ ಸ್ಯಾಟಿಸ್ಫೈ ಮಾಡೋದೇ ಅಲ್ವಾ ನಮ್ಮ ಕೆಲಸ ಸರ್. ಸೊ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಖುಷಿ ಆಯಿತು. ಪ್ರೀಮಿಯರಲ್ಲೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಹಾಗೂ ಇಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಸರ್, ವೆರಿ ಹ್ಯಾಪಿ ಸರ್. ಅದಂತೂ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಆರ್ಟಿಸ್ಟ್ಗೂ, ಈಗ ಚಿಕ್ಕ ಪುಟ್ಟ ಆರ್ಟಿಸ್ಟ್ ಇರಲಿ, ದೊಡ್ಡ ಆರ್ಟಿಸ್ಟ್ ಇರಲಿ, ರಾಜ್ ಬಿ ಶೆಟ್ಟಿ ಸರ್ ಅಂತ ದೊಡ್ಡ ಆರ್ಟಿಸ್ಟ್ ಜೊತೆಗೆ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಕನಸೇ ಆಗೋಗಿರುತ್ತೆ. ಇದು ನನ್ನ ಕನಸು ಆಗಿಲ್ಲದೆ ಇದ್ದಂಥ ನಿಜ ಆಗಿರೋ ಕನಸಿದು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ರಾಜ್ ಬಿ ಶೆಟ್ಟಿ ಸರ್ ಜೊತೆ ಇಷ್ಟು ಬೇಗ ನಾನು ಸಿನಿಮಾ ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಸೋ ರಾಜ್ ಬಿ ಶೆಟ್ಟಿ ಸರ್ ಇಸ್ ಅ ವೆರಿ ಹಂಬಲ್ ಪರ್ಸನ್. ನಾನು ಅಂದ್ಕೊಂಡೇ ಇರಲಿಲ್ಲ ರಾಜ್ ಬಿ ಶೆಟ್ಟಿ ಸರ್ ಜೊತೆ ಇಷ್ಟು ನಾವು ಕಂಫರ್ಟಾಗಿ, ಫ್ರೆಂಡ್ಲಿಯಾಗಿ ನಾವೆಲ್ಲ ಮೂವಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ. ನಮಗೆ ಮೂವಿ ಮಾಡಿ ನಮಗೆ ದೊಡ್ಡ ತಲೆನೋವು ಅನಿಸ್ಲೇ ಇಲ್ಲ. ಯಾರ ಜೊತೆನೂ ಹೆದರ್ಕೊಂಡು ಮಾತಾಡೋದಾಗಲಿ ಆ ಥರ ಏನೂ ಅನಿಸಿರ್ಲಿಲ್ಲ. ತುಂಬ ಫ್ರೆಂಡ್ಲಿಯಾಗಿ ಎಲ್ಲೂ ಚೆನ್ನಾಗಿ ಮಾತಾಡಿಸ್ಕೊಂಡು ಖುಷಿಯಾಗಿ ಆಲ್ಸೋ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಸೊ ಎಲ್ಲರೂ ಬನ್ನಿ ನೋಡಿ ಸಿನಿಮಾನ. ಆ್ಯಂಡ್ ನಿಮ್ಮ ರಿಯಾಕ್ಷನ್ಸ್ ಹಾಗೂ ರೆಸ್ಪಾನ್ಸ್ಗಳನ್ನ ನಮಗೆ ತಿಳಿಸಿ ಅಂತ ಕೇಳ್ಬೋದು. ರಾಜ್ ಬಿ ಶೆಟ್ಟಿ ಅವ್ರನ್ನ ಕಾಡ್ತಾ ಇರ್ತಿರ್ಲಿಲ್ಲ ಆ್ಯಕ್ಚುಲಿ, ಬೇರೆ ರೀತಿಯಲ್ಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಏನು ಅನಿಸುತ್ತೆ ನಿಮಗೆ? ನೀವು ನೋಡ್ತಾ ಏನು ಅನಿಸಿಲ್ಲ ಸರ್, ಖುಷಿ ಅನ್ನಿಸ್ತದೆ. ನನಗೂ ಅದೊಂಥರ ಅದನ್ನ ನೀವು ಇಲ್ಲಿಗೆ ಬಂದೇ ಹೇಳಬೇಕು. ನಾನು ಅದನ್ನ ರಿವೀಲ್ ಮಾಡೋ ಹಾಗಿಲ್ಲ. ಬಟ್ ಜನಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದೊಂದು ತುಂಬ ಖುಷಿ ವಿಚಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದೆ, ತುಂಬ ಚೆನ್ನಾಗಿದೆ ಸರ್. ರಾಜ್ ಬಿ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆ ಪೊಲೀಸ್ ಪಾತ್ರ, ಅದು ಬಂದಂಥ ಟ್ವಿಸ್ಟ್ಗಳು, ಕಾಮಿಡಿಗಳು ತುಂಬ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ಅಂತೂ ಚಿಂದಿಯಾಗಿದೆ, ನೋಡಿದ್ರೆ ಕಳೆದೋಗ್ತೀರ. ಆನಂತ ಫ್ಯಾಮಿಲಿಗಳು ಎಲ್ಲ ಬಂದು ನೋಡೋಂಥ ಸಿನಿಮಾ ಸರ್ ಇದು. ಇದು ತುಂಬ ಸೂಪರ್ ಆಗಿದೆ ಸರ್. ಬೆಂಕಿ ಬಿರುಗಾಳಿ ಅಂತಾರಲ್ಲ ಆ ಥರ, ನಮ್ಮದು ಉತ್ತರ ಕರ್ನಾಟಕ, ಬಟ್ ಬೆಂಕಿ ಬಿರುಗಾಳಿ ಅಂತಾರಲ್ಲ ಆ ಥರ ಇದೆ ಸರ್. ಆ್ಯಕ್ಟಿಂಗ್ ಮಾತ್ರ ಸೂಪರು. ಹಾಂ ಸರ್, ವಿಲನ್ ಆ್ಯಕ್ಟಿಂಗ್ ಅದು ಬ್ರದರ್ಸ್ ಅಂತ ಇದೆಯಲ್ಲ, ಅದು ಏನು ಸರ್ ಅದು ಆ್ಯಕ್ಟಿಂಗು, ಅದು ಮಾತ್ರ ಸೂಪರ್ ಸರ್. ಅವ್ನಿಗೆ ಗೊತ್ತಿಲ್ಲ, ಫ್ಯಾಮಿಲಿ ಎಲ್ಲ ನೋಡ್ಬೋದು, ಬಂದು ಬಿಟ್ಟು ನೋಡಿ. ಅಂತ ಕಾಮಿಡಿ ಮಾತ್ರ ಸೂಪರ್ ಇದೆ ಸರ್. ಆ ಬಿಳಪ್ಪ ಅಂತೇಳಿ ಇದೆ ಪಾತ್ರ ಮಾಡಿದಾರಲ್ಲ ಅಮೃತಾಂಜನ್ದವ್ರದ್ದು, ಅದು ಮಾತ್ರ ಸೂಪರ್ ಸರ್. ಅದು ಚೆನ್ನಾಗಿದೆ, ನೋಡಿದ್ರೆ ಕಳೆದೋಗ್ತೀರ ಆ ಥರ ಇದೆ ಸಿನಿಮಾ. ಎಲ್ಲ ಕನ್ನಡ ಜನತೆಗಳು ಬಂದು ನೋಡಿ ಹೋಗಿ, ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು.
ಹೆಂಗೆ ಅನ್ನಿಸ್ತು ಫಸ್ಟ್ ಜನರಲ್ ರಿಯಾಕ್ಷನ್? ತುಂಬ ಖುಷಿ ಆಗ್ತಿದೆ. ಐ ಆಮ್ ಪಾರ್ಟ್ ಆಫ್ ದಿಸ್ ಮೂವಿ ಅಂತಲೇ ನಂಗೆ ತುಂಬ ಖುಷಿ ಆಗ್ತಿದೆ. ಅದನ್ನು ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆ ಖುಷಿನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ. ಸರ್ ಈಸ್ ಅ ಹಾರ್ಟ್ ಆಫ್ ದ ಮೂವಿ. ಸೊ ಅವರು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿಯೊಂದು ಸೀನು, ಪ್ರತಿಯೊಂದು ಫ್ರೇಮು ಅವರು ಆಲ್ರೆಡಿ ಪ್ರೂವನ್ DOP ಸರ್ ಅವರು. ಸೊ ಈ ಸಿನಿಮಾದಲ್ಲಿ ಅವ್ರ ವರ್ಕ್ನ ಇನ್ನೂ ನೀವು ಎಂಜಾಯ್ ಮಾಡ್ಬೋದು. ಅದು ನಿಮಗೆ ನಿಮ್ಮ ಕಣ್ಗಳಿಗೆ ಟ್ರೀಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯೂಟಿಫುಲ್ ಆಗಿದೆ ಪ್ರತಿಯೊಂದು ಫ್ರೇಮ್, ಪ್ರತಿಯೊಂದು ಸೀನ್. ಎಲ್ಲೂ ನೀವು ಗೆಸ್ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಟೀಮಾಗಿ ಹೇಳ್ತಾ ಇಲ್ಲ, ಆ್ಯಸ್ ಅ ಆಡಿಯನ್ಸ್ ಆಗಿ ನಾನೇ ಗೆಸ್ ಮಾಡಿದ್ದೆಲ್ಲ ರಾಂಗ್ ಆಗಿಬಿಟ್ಟಿದೆ. ಸೊ ನಂಗೆ ತುಂಬ ಮಜಾ, ಅಂದರೆ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ. ಸಿನಿಮಾ ನಾವು ತುಂಬ ಜರ್ನಿ ಮಾಡಿದ್ವಿ. ನಾನು ಮತ್ತು ರವಿ ಸಾರಂಗ ಡೈರೆಕ್ಟ್ರು ಥಿಯೇಟ್ರಲ್ಲಿ ನೋಡೋದಕ್ಕಿಂತ ಮುಂಚೆ ಸುಮಾರು ಸರಿ ಪ್ರಿವ್ಯೂ ಮಾಡಿರ್ತೀವಿ, ಡಬ್ಬಿಂಗ್ ಮಾಡಿರ್ತೀವಿ. ಆದರೆ ಇವತ್ತು ಆಡಿಯನ್ಸ್ಗಳನ್ನ ನೋಡಿದಾಗ ತುಂಬ ಖುಷಿ ಆಯಿತು. ಇಲ್ಲೂ ಎಲ್ಲರೂ ಆನೆಸ್ಟ್ ರಿವ್ಯೂಸ್ ಕೊಟ್ಟರು. ಆಮೇಲೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳನ್ನು ನೀಟಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಎಂಟೈರ್ ಟೆಕ್ನಿಷಿಯನ್ ಟೀಮ್ ಆಗಿರೋದ್ರಿಂದ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ಜನ ಒಪ್ಕೊಂಡು ಬರ್ತಾ ಇದ್ದಾರೆ. ಅದೇ ಖುಷಿ. ರಾಜೇಶ್ ಶೆಟ್ಟಿ ಅವ್ರನ್ನ ಕಾಡ್ತಾ ಇರ್ತೀರಿ ಆ್ಯಕ್ಚುಲಿ ಒಂದು ರೀತಿಯಲ್ಲಿ. ಆ ಸಿನಿಮಾ ನೋಡಿದವರಿಗೆ ಗೊತ್ತಾಗುತ್ತೆ. ಈ ನೋಡಿದಾಗ ಏನು ತುಂಬ ಸ್ಕೇರಿ ಪಾರ್ಟ್ ಅಂತ ಅನಿಸ್ತು ಆ ಸಿನಿಮಾದಲ್ಲಿ? ಯಾರು ಆ್ಯಕ್ಟಿಂಗ್ ಜಾಸ್ತಿ ಇಷ್ಟ ಆಯಿತು? ನನಗೆ ರಾಜ್ ಸರ್ ಮತ್ತು ಅನಿರುದ್ಧ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಯಾ ಎಸ್ಪೆಷಲಿ ವಿಲನ್ ಕ್ಯಾರೆಕ್ಟರ್ ಡ್ಯುಯಲ್ ರೋಲ್ ಬರುತ್ತೆ. ಎಷ್ಟು ಚಾಲೆಂಜಿಂಗ್ ಆಗಿದೆ? ಟೆಕ್ನಿಕಲ್ ಪಾರ್ಟ್ ಏನು ಚಾಲೆಂಜಿಂಗ್ ಅನಿಸಿರಲಿಲ್ಲ. ಬಟ್ ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆ ಡಿಸೈನ್ ಮಾಡಿದ್ದು ಫ್ರೇಮ್ನ ಡಿಸೈನ್ ಮಾಡಿದ ಡೈರೆಕ್ಟ್ರು ರವಿ ಸಾರಂಗ ಅವರು. ಆ ಫ್ರೇಮ್ನ ಡಿಸೈನ್ ಮಾಡಿದ್ದು ಇದೇ ಥರ ಬೇಕು ಅಂದಾಗ ಅದನ್ನ ಕೂತ್ಕೊಂಡು ಹೋಮ್ವರ್ಕ್ ಮಾಡಿ ಸ್ಟೋರಿ ಬೋರ್ಡ್ ಮಾಡಿ ಅದಕ್ಕೆ ತಕ್ಕನಾಗ ಶೂಟ್ ಮಾಡಿದ್ವಿ. ಹೌದು, ಫುಲ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು, ಫುಲ್ ಮಜಾ ಮಾಡ್ಬೋದು. ಸೊ ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ಅದನ್ನು ಥಿಯೇಟ್ರಲ್ಲೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಅಂದ್ರೇ ನಿಮ್ಗದು ಆ ಫ್ರೇಮಿಂಗ್ಸು, ಸೌಂಡ್ಸು ಎಲ್ಲ ನೀವು ಹಾರ್ಟ್ಫುಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲರೂ ಒಳ್ಳೆ ಸಿನಿಮಾನ, ಕನ್ನಡ ಸಿನಿಮಾನ ಎಸ್ಪೆಷಲಿ ಥಿಯೇಟ್ರಿಗೆ ಬಂದು ನೋಡಿ. ಪೈರಸಿನ ಕಮ್ಮಿ ಮಾಡಿ ನೋಡಬೇಡಿ ದಯವಿಟ್ಟು. ಥಿಯೇಟ್ರಲ್ಲಿ ಎಲ್ಲ ಪ್ರೊಡ್ಯೂಸರು, ಡೈರೆಕ್ಟ್ರು, ಒಳ್ಳೊಳ್ಳೆ ಟೆಕ್ನಿಷಿಯನ್ ಹೆಸರುಗಳನ್ನ ಉಳಿಸ್ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ರಕ್ಕಸಪುರದವ್ರ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ರಿವೀಲ್ ಆಗಿರಲಿಲ್ಲ ಟ್ರೈಲರಲ್ಲಿ, ಟೀಸರಲ್ಲಿ ಕೂಡ. ಹೌದು, ನೋಡಿದಾಗ ಹೇಗೆ ಅನಿಸ್ತು? ಅದೇ ಹೇಳಿದ್ನಲ್ಲ, ಒಬ್ಬ ವಿಲನ್, ನಂಗೆ ಆ ವಿಲನ್ ಯಾರಂತದೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಈಗ ಯಾರ ಹತ್ರ ನಾವು ಮಾತಾಡ್ತಾ ಅವ್ರ ಹೆಸರು ಅನಿರುದ್ಧ್ ಅಂತ ಹೇಳಿದ್ರು. ನನಗೆ ಅನಿಸಿರೋದು ಒಂದೇ ಬ್ರದರ್, ಏನಂದರೆ ಒಬ್ಬ ಕಲಾವಿದನಿಗೆ ಬೇಕಾಗಿರುವಂಥದ್ದು ಶಿಫ್ಟ್ ಆಫ್ ಕ್ಯಾರೆಕ್ಟರ್. ಐ ಥಿಂಕ್ ಆ ವ್ಯಕ್ತಿ ಮಾಡಿದಂಥ ಶಿಫ್ಟ್ ಆಫ್ ಕ್ಯಾರೆಕ್ಟರ್ ಇದೆಯಲ್ಲ, ಆ ವ್ಯಕ್ತಿ ಮಾಡಿದಂಥ ಶಿಫ್ಟ್ ಆಫ್ ಕ್ಯಾರೆಕ್ಟರ್ ಇದೆಯಲ್ಲ, ಎಂತ ಮಾಡಿ ಅದ್ಭುತ, ಸೂಪರ್. ನೋಡಿದ್ರೆ ಈಗ ಲೈಕ್ ನಾನೊಂದು ಶಿಫ್ಟನ್ನ ನಿಮಗೆ ತೋರಿಸ್ದೆ. ಅಂದರೆ ಆ ವ್ಯಕ್ತಿ ಅಲ್ಲಿ ಒಂದು ಕೋರ್ಟ್ ರೂಮ್ ಡ್ರಾಮಾನೂ ಅಲ್ಲ ಇದು. ಒಂಥರ ಈ ಪೊಲೀಸ್ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ, ವೆಹಿಕಲಲ್ಲಿ ಹೋಗ್ತಾ ಅವನು ಸರ್ ಗನ್ ಕೊಡಿ ಸರ್, ಗನ್ನು 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 ಗನ್ ಬೇಕು ಸರ್. ಸೊ ಇಲ್ಲಿಂದ ಇಲ್ಲಿಗೆ ಬಂದಿರೋ ಟ್ರಾನ್ಸಿಷನ್ ಇದೆಯಲ್ಲ, ಅದು ಪ್ರಾಬಬ್ಲಿ ಒಬ್ಬ ಒಳ್ಳೆ, ಅನ್ಲೆಸ್ ಯು ಆರ್ ಲೈಕ್ ಒಬ್ಬ ಸೂಪರ್ ಸ್ಟಾರ್ ಸುದೀಪ್ ಅಥವಾ ಒಂದು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಈ ಥರ ಲೆವೆಲ್ವರೆಗೂ ಬರೋಲ್ವರೆಗೂ, ಈವನ್ ರಾಜ್ ಶೆಟ್ಟಿ ಲೆವೆಲ್ವರೆಗೂ ಬರೋಲ್ವರೆಗೂ ಮಾಡೋದು ಕಷ್ಟ. ನನಗೆ ಇವತ್ತಿಗೂ ಇಷ್ಟ ಆಗಿರೋದು ಆ ವ್ಯಕ್ತಿ ಯಾರನ್ನು ನಂಗೆ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ನನ್ನನ್ನು ಆ ಲೆವೆಲ್ಗೆ ಇಂಪ್ರೆಸ್ ಮಾಡಿದ್ರು. ಐ ಲೈಕ್ ಹಿಸ್ ಕ್ಯಾರೆಕ್ಟರ್ ಇನ್ ದ ಮೂವಿ ಟು ದ ನೆಕ್ಸ್ಟ್ ಲೆವೆಲ್. ಬಟ್ ಮೂವಿ, ಟ್ರಸ್ಟ್ ಮೀ, ಐ ವುಡ್ ರೇಟ್ 8.5 ಔಟ್ ಆಫ್ 10. ಯಾಕಂದರೆ ಈಗಿನ ಸಿನಿಮಾಗಳ ಟ್ರೆಂಡ್ಸನ್ನು ನೋಡ್ಕೊಂಡು ಹೋದರೆ ಇದು ಒಂದು ಅದ್ಭುತ ಕಂಟೆಂಟ್ ಡ್ರಿವನ್ ಸಿನಿಮಾ. ಆ್ಯಂಡ್ ಕೊನೆಗೆ ಪಾರ್ಟ್ 2 ಏನು ಅನ್ನುವಂಥ ಎಕ್ಸೈಟ್ಮೆಂಟನ್ನು ಇಟ್ಟಿದ್ದಾರೆ. ಅದಕ್ಕೋಸ್ಕರ ಆದರೂ ನೋಡಲೇಬೇಕಣ್ರಿ. ನೋಡ್ತೀರಲ್ವಾ? ಥ್ಯಾಂಕ್ ಯು. ರಕ್ಕಸಪುರದವಳ ಮೂವಿ ತುಂಬ ಅದ್ಭುತವಾಗಿ ಬಂದಿದೆ. ಹೀರೋ ಆಗಲಿ, ರಾಜ್ ಬಿ ಶೆಟ್ಟಿ ಅವರು ವಿಲನ್ ಕ್ಯಾರೆಕ್ಟರ್ ಆಗಲಿ, ಚೈಲ್ಡ್ ಕ್ಯಾರೆಕ್ಟರ್ ಆಗಲಿ, ಎಲ್ಲ ಕ್ಯಾರೆಕ್ಟರ್ಗಳು ಅದ್ಭುತವಾಗಿ ಬಂದಿದೆ. ಸಸ್ಪೆನ್ಸು, ಥ್ರಿಲ್ಲರು, ಎಂಟರ್ಟೈನ್ಮೆಂಟ್ ಆಗಿದೆ.
ಎಲ್ಲ ಫ್ಯಾಮಿಲಿಗಳೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಸರ್ ರಕ್ಕ ಸಪುರದೋಳ್ ಫಸ್ಟ್ ಆಫ್ ಆಲ್ ಹೊಸ ಡೈರೆಕ್ಟ್ರು ಏನು ಸಕ್ಕತ್ತಾಗಿ ಸಿನಿಮಾ ಮಾಡಿದ್ದಾರೆ. ಅದೇ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆಯೋ ಹೆಂಗೋ ಅಂತ ಗೊತ್ತಿಲ್ಲ, ಆದರೆ ಸಖತ್ ನೆಕ್ಸ್ಟ್ ಲೆವೆಲ್ ಸಿನಿಮಾ ಸರ್. ಆದರೆ ವಿಲನ್ ಕ್ಯಾರೆಕ್ಟರ್ ಆಗಲಿ, ಡಬಲ್ ಆ್ಯಕ್ಟಿಂಗು ಮತ್ತು ಮಗುದಾಗಲಿ ಸೂಪರ್ ಸಿನಿಮಾ ಸರ್. ಜನ ಸುಮ್ಮನೆ ಬಂದು ಥಿಯೇಟ್ರಿಗೆ ನೋಡ್ಬೋದು. ಜನ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.